ನಿಗಮ ಟಿವಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಸಾರಿಗೆ ಸಂಸ್ಥೆಯಲ್ಲಿ ಏನು ಒಂದು ಅಗ್ಗಜಗ್ಗಾಟ ಹಲವು ವರ್ಷಗಳಿಂದ ಇತ್ತು, ಒಂದು ಲಾಜಿಕಲ್ ಎಂಡಿಗೆ ಬರ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಆ ಹಿನ್ನೆಲೆಯಲ್ಲಿ ಈ ವೇತನ ಮತ್ತಿತರ ವಿಚಾರಗಳನ್ನು ಬಿಟ್ಟು ಬೇರೆ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಮ್ಯಾನೇಜ್ಮೆಂಟ್ ಮುಂದೆ ಮತ್ತು ಸಾರ್ವಜನಿಕರ ಮುಂದೆ ಸಹ ಪ್ರಸ್ತಾಪ ಮಾಡಬೇಕಾಗಿರುತ್ತೆ. ಯಾಕೆ ಅಂತಂದರೆ, ಈ ನಿರ್ದಿಷ್ಟವಾಗಿ ಒಂದು ವಿಚಾರ ಹೇಳಬೇಕು ಅಂತಂದರೆ, ಕಳೆದ 25 ಆಗಸ್ಟ್ 5ನೇ ತಾರೀಕು ಮುಷ್ಕರಕ್ಕೆ ಕರೆ ಕೊಡಲಾಗಿತ್ತು. ಅನಿರ್ದಿಷ್ಟ ಮುಷ್ಕರಕ್ಕೆ ಜಂಟಿ ಕ್ರಿಯಾ ಸಮಿತಿಯವರು ಕರೆ ಕೊಟ್ಟಿದ್ದರು. ಬಹುಶಃ ಆ ಮುಷ್ಕರಕ್ಕೆ ಅವರು ಕರೆ ಕೊಡೋದಕ್ಕೆ ನಮ್ಮ ನಿಗಮ ಟಿವಿಯ ಆ ಹಿಂದಿನ ತಿಂಗಳ ಅಂದರೆ ಜುಲೈ 4ರ ಸಭೆಯ ವಿವರಗಳನ್ನು ಮುಚ್ಚಿಟ್ಟಿದ್ದೀರಿ ಅಂತ ಹೇಳಿ ಕೆಣಕಿದ್ದೇ ಬಹುಶಃ ಕಾರಣ ಆಯಿತು. ಏನೇ ಆಗಲಿ, ಆ ಮುಷ್ಕರಕ್ಕೆ ರಾಜ್ಯದಲ್ಲಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಇರುವಂತಹ ಸಂದರ್ಭ ಇತ್ತು ಸಹ. ಯಾಕೆ ಅಂತಂತಂದರೆ, ಆಗ ಸಿದ್ದರಾಮಯ್ಯನವರು ನೇರವಾಗಿ ಮುಖ್ಯಮಂತ್ರಿಗಳೇನೆ ನಿಮಗೆ 23 ಮಾರ್ಚ್ ನಿಂದ ವೇತನ ಹೆಚ್ಚಳ ಆಗಿರೋದ್ರಿಂದ ಇನ್ನು 4 ವರ್ಷ 27ವರೆಗೂ ನೀವು ಏನು ಹೊಸ ಬೇಡಿಕೆ ಇಡೋ ಹಾಗಿಲ್ಲ. ಆಮೇಲೆ 98ರಲ್ಲಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ಗೆ ಮಾನ್ಯತೆ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಸಹ ಆ ಮಾನ್ಯತೆ ಜಂಟಿ ಕ್ರಿಯಾ ಸಮಿತಿಗೆ ಇಲ್ಲ. ಈ ರೀತಿಯ ಬೇಸಿಕ್ ಕೆಲವು ವಿಚಾರಗಳನ್ನು ಮುಖಕ್ಕೂ ಹೊಡೆದಾಗೆ ಆವತ್ತು ಅವರು ಪ್ರಸ್ತಾಪ ಮಾಡಿದ್ದನ್ನು ಇವರು ಆಚೆ ಹೇಳ್ಕೊಂಡಿರಲಿಲ್ಲ. ನಾನು ಅದನ್ನು ಒಂದು ರೀತಿ ಬಯಲು ಮಾಡಿದ್ದರ ಹಿನ್ನೆಲೆಯಲ್ಲಿ ಆಗಸ್ಟ್ 5ನೇ ತಾರೀಕು ಮುಷ್ಕರಕ್ಕೆ ಕರೆ ಕೊಡಲಾಗಿತ್ತು. ಆದರೆ ಗೊತ್ತಿತ್ತು ಅವರು ಅಮೃತೇಶ್ ಅವರು ಒಂದು PIL ಹಾಕಿ ಆ PIL ಮೂಲಕ ಏನು ಒಂದು ದಿವಸ ಮೊದಲೇನೇ ಆ ಹೈಕೋರ್ಟು ಈ ಒಂದು ಮುಷ್ಕರನ ರದ್ದು ಮಾಡಿ ಆದೇಶ ಹೊರಡಿಸ್ತು. ಆದರೂ ನಮ್ಮ ಅನಂತ ಸುಬ್ರಾಯರು ಆವತ್ತು ಸಾಯಂಕಾಲ ನಮಗಿನ್ನ ಕೋರ್ಟ ಆರ್ಡರ್ ಡೀಟೇಲಾಗಿ ಸಿಕ್ಕಿಲ್ಲ, ನಮ್ಮ ಲಾಯರ್ ಹತ್ರ ಮಾತಾಡ ಆಮೇಲೆ ಡಿಸಿಷನ್ ತಗೋತೀವಿ, ಈ ರೀತಿ ಏನೇನೋ ಹೇಳಿದ್ರು. ಆದರೆ ಆ ಒಂದು ರೀತಿಯ ಮಾತನಾಡಿದ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ, ಅದು ನಿರ್ದಿಷ್ಟವಾಗಿ ವಾಯುವ್ಯ ಕರ್ನಾಟಕ ಭಾಗದ ಮತ್ತು ಈಶಾನ್ಯ ಕರ್ನಾಟಕ ಭಾಗದ ಕೆಲವು ಉದ್ಯೋಗಿಗಳು ಮುಷ್ಕರ ನಡೀಬೋದು ಅನ್ನೋ ಒಂದು ಭಾವನೆಯಲ್ಲಿ ಬೆಳಗ್ಗೆ ಎದ್ದು ತಮ್ಮ ಬಸ್ಸುಗಳನ್ನು ಹೊರಗೆ ತಗೊಂಡು ಹೋದರೂ ಸಹ ಒಂದು ಈ ಹೈಕೋರ್ಟ್ದು ಏನು ಬರುತ್ತೆ, ಏನು ಡೈರೆಕ್ಷನ್ ಬರುತ್ತೆ ಅನ್ನೋ ಕಾಯಲಕ್ಕೆ ಒಂದು 2-3 ಅವರ್ ಅಂದರೆ ಒಂದು ಸುಮಾರು 10:30-11 ಗಂಟೆವರೆಗೂ ಕಾರ್ಯಾಚರಣೆ ಮಾಡಲಿಲ್ಲ. ಇದು ಕಮ್ಯುನಿಕೇಷನ್ ಗ್ಯಾಪ್ ಅಷ್ಟೇ. ಮುಷ್ಕರ ಮಾಡಲೇಬೇಕು ಅನ್ನೋ ಹಠ ನೌಕರರಿಗೂ ಇರಲಿಲ್ಲ, ಮಾಡಿಸ್ಲೇಬೇಕು ಅನ್ನೋ ಹಠ ಯೂನಿಯನ್ಗೂ ಇರಲಿಲ್ಲ. ಆದರೆ ಸರಿಯಾಗಿ ಗೈಡ್ಲೈನ್ಸ್ ಇಲ್ಲದೆ ಇರೋದರಿಂದ ಆವತ್ತು ಒಂದು 10-11 ಗಂಟೆವರೆಗೂ ಬಸ್ಗಳಿತ್ತು. ಸೈಮಲ್ಟೇನಿಯಸ್ ಆಗಿ ಕೋರ್ಟ್ ಮುಂದೆ ನಮ್ಮ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಅಥವಾ ಯಾರು ಜಂಟಿ ಕ್ರಿಯಾ ಸಮಿತಿ ಪರವಾಗಿ ಹಾಜರಾದವರು, ಸ್ವಾಮಿ ನಾವು ಮುಷ್ಕರವನ್ನು ವಾಪಸ್ ತಗೊಂಡಿದ್ದೇವೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಸರಿ ಆಯಿತು, ವಾಪಸ್ ತಗೊಂಡಿದ್ದೇವೆ ಅಂತ ಆಯಿತು. ಕೇಸ್ ಅಲ್ಲಿಗೆ ಒಂದು ಹಂತಕ್ಕೆ ಅವತ್ತು ಮುಗಿತು. ಯಾಕೆಂತಂದರೆ ತಗೊಂಡಿಲ್ಲ ಅಂತಂದರೆ ಕೋರ್ಟು ಪ್ರಾಸಿಕ್ಯೂಟ್ ಮಾಡೋದು, ಪ್ರಾಸಿಕ್ಯೂಟು ತಪ್ಪಿಸ್ಕೊಂಡ್ರು. ಸರಿ, ಆದರೆ 1-2-3 ಅವರು ಏನು ಬಸ್ ಈಚೆಗೆ ಡಿಪೋಯಿಂದ ತಂದರೂ ರೂಟ್ ಮೇಲೆ ಹೋಗಿರಲಿಲ್ವಲ್ಲ, ನತದ್ರಷ್ಟರು ಅಂತಹ ಸುಮಾರು 33,000 ಚಾರ್ಜ್ ಶೀಟ್ಗಳು ಅದು ನಿಮ್ಮ 23ರ ಪ್ರಕಾರ ಇಶ್ಯೂ ಆಗೋಯ್ತು ನಮ್ಮ ನೌಕರರಿಗೆ. ಆ ಜವಾಬ್ದಾರಿಯನ್ನು ಯಾರೂ ತಗೊಳ್ಳೇ ಇಲ್ಲ. ಅವರು ಉತ್ತರ ಏನು ಕೊಡೋಕ್ಕೆ ಇಲ್ಲ, ಮಾಡಿದ್ದೀವಿ ಅಂತ ಹೇಳೋ ಆಗಿಲ್ಲ, ಮಾಡಿಲ್ಲ ಅಂತ ಹೇಳೋ ಆಗಿಲ್ಲ. ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ರು. ಭಾಳ ಸಾಹಸ ಮಾಡಿ 4-6 ಸಾರಿ ಮೀಟಿಂಗ್ಗಳು ನಡೆಯೋ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಆ ಒಂದು
ಏನದು 23 ಕೊಟ್ಟಿರೋ ಅಡಿಯಲ್ಲಿ ಕೊಟ್ಟಿರೋ ಚಾರ್ಜ್ ಶೀಟ್ಗಳು ವಿಡ್ರಾ ಮಾಡಿಕೊಡಿ ಅಂದಾಗ ಮ್ಯಾನೇಜ್ಮೆಂಟು ನೇರವಾಗಿ ವಿಡ್ರಾ ಮಾಡಿಕೊಳ್ಳುವ ಬದಲು ಆಯಿತು 23ರಲ್ಲಿರುವ ಆ ಒಂದು ಆರೋಪಗಳನ್ನು ನಿಮ್ಮ 22ಕ್ಕೆ ಕನ್ವರ್ಟ್ ಮಾಡ್ತೇವೆ ಅಂತ ಹೇಳಿ ಆವತ್ತು ಬಾಯಿ ಮುಚ್ಚಿದ್ರು. ಇವತ್ತು 22ರ ಪ್ರಕಾರ ಆ 33,000 ಚಾರ್ಜ್ ಶೀಟ್ಗಳು ಪೆಂಡಿಂಗಲ್ಲೇ ಇದೆ. ಆಯಿತು, ಈಗ ಒಂದು ರೀತಿಯಲ್ಲಿ ಈ ಎಲ್ಲ ಹೋರಾಟ ಎಂಡಾಗಿದೆ. ಇನ್ನು ಬಹುಶಃ ಏನು ಸಾಹಸ ಮಾಡಿದ್ರೂ ಈ ಹೋರಾಟವನ್ನು ಆತ್ಮೀಚೆಗೆ ತೊಗೊಂಡು ಹೋಗೋಕ್ಕಾಗಲ್ಲ ಅನ್ನೋ ಒಂದು ವಾತಾವರಣ ಇದೆ. ಈ ಹಿನ್ನೆಲೆಯಲ್ಲಿ 14ನೇ ತಾರೀಕು ಜೂನ್ KSRTC MD ಅವರು ಏನು ಮಾತು ಕೊಟ್ಟಿದ್ದರು, ಆಗ ಅಕ್ರಮ್ ಪಾಷಾ ಅವರಿದ್ದರು, ಏನು ಮಾತು ಕೊಟ್ಟಿದ್ದರು, ಆ ಒಂದು ಮಾತಿನಂತೆ ಯಾವುದೇ ಸಮಸ್ಯೆಗಳಿರಲಿ ತಗೊಂಬನ್ನಿ, ನಮ್ಮ ಮಟ್ಟದಲ್ಲಿ ಬಗೆಹರಿಸೋದನ್ನು ಬಗೆಹರಿಸೋಣ, ಮಂತ್ರಿಗಳ ಮಟ್ಟಕ್ಕಾದರೆ ಕರ್ಕೊಂಡೋಗಿ ಬಗೆಹರಿಸೋಣ, ಬೇಕಾದ್ರೆ ಮುಖ್ಯಮಂತ್ರಿಗಳ ಹತ್ರಕ್ಕೂ ನಮ್ಮನ್ನು ಕರ್ಕೊಂಡು ಹೋಗ್ತೇವೆ. ಆ ಕಾರಣಕ್ಕಾಗಿ ಆವತ್ತು ಅಂದರೆ 12ನೇ ತಾರೀಕು ಜೂನ್ ಆವತ್ತು ಏನು 12.5% ನಾವು ಡಿಕ್ಲೇರ್ ಮಾಡಿದ್ವಿ ಅದನ್ನು ಒಪ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನಮಗೆಲ್ಲ ಪುಸ್ಲಾಯಿಸಿದರು. ಅದೇನೇ ಆಗಿರಲಿ, ಆವತ್ತು ಅಕ್ರಮ್ ಪಾಷಾ ಅವರು ಕೊಟ್ಟ ಮಾತಿನಂತೆ ಏನು ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಇದೇನಿಲ್ಲ 23ರಿಂದ 22ಕ್ಕೆ ಕನ್ವರ್ಟ್ ಮಾಡಿದರೆ ಅದನ್ನು ಡಿಸ್ಪೋಸಲ್ ಆದರೂ ಮಾಡಬೇಕಾಗಿತ್ತು. ಡಿಸ್ಪೋಸಲ್ ಮಾಡಲಿಲ್ಲ, ಪೆಂಡಿಂಗ್ ಇಟ್ಕೊಂಡ್ರ ಪರಿಣಾಮ ಅವ್ರಿಗೆ ಇನ್ಕ್ರಿಮೆಂಟ್ಗಳು ಬರೋದು ಕಷ್ಟ ಆಗುತ್ತೆ, ಪ್ರಮೋಷನ್ ಬರೋದು ಕಷ್ಟ ಆಗುತ್ತೆ. ಕೆಲವರು ಈ ಬೆಳ್ಳಿ ಪದಕ ಬಂಗಾರದ ಪದಕ ಏನನ್ನು ತಗೊಳ್ಳುವಂತಹ ಅದಕ್ಕೆಲ್ಲ ಕನ್ಸಿಡ್ರೇಷನ್ ಆಗೋದಿಲ್ಲ. ಇಂಥ ಹಲವು ತೊಂದರೆಗಳು ಇರ್ತವೆ. ಬಿಕಾಸ್ ನಮ್ಮಲ್ಲಿ ಅದನ್ನು ಕರೆನ್ಸಿ ಅಂತ ಕರೀತಾರೆ. ಅಂದರೆ ಹಿಂದೆ ಯಾವುದೇ ಶಿಕ್ಷೆಯ ಅಥವಾ ಆರೋಪದ ಬಾಕಿ ಇದ್ದರೆ ಅವರಿಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಇಂಥ ಸಿಕ್ಕುವ ಸವಲತ್ತುಗಳು ಯಾವುದೂ ಸಿಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಕೂಡಲೇ ನಾವು ಮ್ಯಾನೇಜ್ಮೆಂಟ್ಗೆ ರಿಕ್ವೆಸ್ಟ್ ಮಾಡೋದು ಏನು ಅಂತಂದರೆ, ಐದರ್ ಅದನ್ನು ಎಲ್ಲವನ್ನೂ ಡಿಸ್ಪೋಸ್ ಮಾಡಿ ಅಥವಾ ಸಾಮೂಹಿಕವಾಗಿ ವಿಡ್ರಾ ಮಾಡಿಕೊಳ್ಳಿ. ಸಾಮೂಹಿಕವಾಗಿ ವಿಡ್ರಾ ಮಾಡಿಕೊಂಡ್ರೆ ನಿಜವಾಗಿ ನಾವು ಚಿರಋಣಿಗಳಾಗಿರ್ತೇವೆ. ಬೇಕೋ ಬೇಡವೋ ಸಾರಿಗೆ ಸಂಸ್ಥೆಯಲ್ಲಿ ಈ ವೆಂಜನ್ಸ್ ಪಾಲಿಟಿಕ್ಸ್, ದ್ವೇಷದ ಆಡಳಿತ ಅಥವಾ ದ್ವೇಷದ ನೌಕರರ ಚಟುವಟಿಕೆ ನಿಂತು ಸೌಹಾರ್ದದ ಚಟುವಟಿಕೆ, ಪರಸ್ಪರ ಬೆಂಬಲಿಸುವ ಚಟುವಟಿಕೆ, ಪರಸ್ಪರ ಗೌರವಿಸುವ ಚಟುವಟಿಕೆ, ಸಂಸ್ಥೆಯನ್ನು ಒಟ್ಟಾಗಿ ಸರಿಯಾಗಿ ನಡೆಸ್ಕೊಂಡು ಹೋಗುವ ಚಟುವಟಿಕೆ ಆರಂಭ ಆಗುತ್ತೆ. ಹಾಗಾಗಬೇಕು ಅಂತಂತಂದರೆ ಮ್ಯಾನೇಜ್ಮೆಂಟ್ ಸ್ವಲ್ಪ ಜನರಸ್ಸಾಗಿ ಔದಾರ್ಯದಿಂದ ಈ ಎಲ್ಲ ಕೇಸ್ಗಳನ್ನು ಒಂದೇ ಆರ್ಡರ್ನಲ್ಲಿ ವಿಡ್ರಾ ಮಾಡ್ಕೋಬೇಕು ಅಂತ ನಾನು ಕೇಳ್ತೇನೆ. ಯಾಕೆಂದರೆ ರಾಜ್ಯ ಸರ್ಕಾರ ಆಗಿಂದಾಗ್ಗೆ ಹಲವಾರು ಕ್ರಿಮಿನಲ್ ಸಿವಿಲ್ ಅಂಥದ್ದು ಕೇಸ್ಗಳನ್ನೆಲ್ಲನೂ ಆ ಪೊಲೀಸ್ ಕೇಸ್ಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ವಿಡ್ರಾ ಮಾಡೋದು ನೋಡಿದ್ದೀವಿ. ಸಾರಿಗೆ ಸಂಸ್ಥೆನ ವಿಡ್ರಾ ಮಾಡಿದ್ರೆ ಅವ್ರದ್ದೇನು ಕಿರೀಟ ಬೀಳೋದಿಲ್ಲ, ದೊಡ್ಡ ರೀತಿಯ ವರ್ತನೆ ಆಗುತ್ತೆ. ಆ ಕಾರಣಕ್ಕಾಗಿ ಸಾರಿಗೆ ಸಂಸ್ಥೆಯ ನೌಕರರ ಮತ್ತು ಆಡಳಿತ ವರ್ಗದ ಮಧ್ಯೆ ಸೌಹಾರ್ದ ಸಂಬಂಧ ಬೆಳೆಯುವ ದೃಷ್ಟಿಯಿಂದ ಎಲ್ಲ 22ರ ಪ್ರಕಾರ ಇರುವ ಚಾರ್ಜ್ ಶೀಟ್ಗಳನ್ನು, ಅದು ಪರ್ಟಿಕ್ಯುಲರ್ಲಿ ಆ ಸ್ಟ್ರೈಕ್ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಕೊಟ್ಟಿರುವಂಥ 33,000 ಚಾರ್ಜ್ ಶೀಟ್ಗಳನ್ನ ದಯವಿಟ್ಟು ಹಿಂದೆ ತಗೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ.